ಎಸ್ ಇರ್ಷಾದ್ ಅಹಮದ್ ಸರ್, ಮಹಾರಾಷ್ಟ್ರದಲ್ಲಿ ಮಹಾಯುತಿ ಒಕ್ಕೂಟವನ್ನ ಜನ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಬಿಜೆಪಿ ವಕ್ತಾರರು ಹೇಳ್ತಾರೆ. ನೀವೇನ್ ಹೇಳ್ತೀರಿ? ಎಸ್, ಇದು ಅಪ್ಡೇಟ್ಸ್ ಬರ್ತಾ ಇದೆ. ಚನ್ನಪಟ್ಟಣದ್ದು ಮೊದಲನೇ ಸುತ್ತಿನ ಅಂತ್ಯ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಗೆ ಬಂದಿದ್ದಾರೆ. ಆಗ್ಲೇ ಅಂಚೆ ಮತದಲ್ಲಿ ಹಿನ್ನಡೆ ಇದೆ ನಿಖಿಲ್ ಕುಮಾರಸ್ವಾಮಿ. ಈಗ ಮೊದಲ ಸುತ್ತು ಕಂಪ್ಲೀಟ್ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಯೋಗೇಶ್ವರ್ ಹಿನ್ನಡೆಯನ್ನು ಪಡ್ಕೊಂಡಿದೆ. ಇದು ಮೊದಲ ಸುತ್ತಿನ ಮತ ಎಣಿಕೆ ಮಾತ್ರ. ಮೊದಲ ಸುತ್ತಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ರಾಮ್ ಆಗ್ಲೇ ಅಂಚೆ ಮತ ಎಣಿಕೆಯಲ್ಲಿ 150 ಮತಗಳ ಹಿನ್ನಡೆಯನ್ನು ಪಡ್ಕೊಂಡಿದ್ರು ನಿಖಿಲ್ ಕುಮಾರಸ್ವಾಮಿ. ಈಗ ಕೊನೆಗೂ ಆರಂಭಿಕ ಮೊದಲ ಹಂತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಯೋಗೇಶ್ವರ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆ ಈಗಲೂ ಕೂಡ ಹಾವು ಏಣಿ ಆಟ ನಡೀತಾನೆ ಇದೆ. ಫಸ್ಟ್ ರೌಂಡ್ ನಾವು ಈಗಲೇ ಡಿಸೈಡ್ ಮಾಡಕ್ ಆಗಲ್ಲ. ಫಸ್ಟ್ ರೌಂಡ್ ಏನು ನಿಖಿಲ್ ಕುಮಾರಸ್ವಾಮಿ ಫಸ್ಟ್ ರೌಂಡ್ ಅಲ್ಲಿ ಮುನ್ನಡೆ ಪಡ್ಕೊಂಡಿದ್ದಾರೆ. ಸರ್ ಏನ್ ಹೇಳ್ತೀರಾ ಸರ್? ಯೋಗೇಶ್ವರ್ ಗೆಲ್ತಾರಾ ನಿಮ್ ಪ್ರಕಾರ? ಈಗ 100ಕ್ಕೆ 100ರಷ್ಟು ಗೆಲ್ತಾರೆ. ಇದು ಮೊದಲನೇ ರೌಂಡ್ ಅಷ್ಟೇ ಇದೆ. ನೀವು ಕೊನೆಯಲ್ಲಿ ನೋಡಿ ಸುಮಾರು 10,000ಕ್ಕಿಂತ ಹೆಚ್ಚು ಮತಗಳಿಗೆ ಒಂದು ಅಂತರದಿಂದ ಅಲ್ಲಿ ಯೋಗೇಶ್ವರ್ ಗೆಲ್ತಾ ಇದ್ದಾರೆ. 10,000 ಮತಗಳ ಅಂತರಿಂದ ಗೆಲ್ತಾರೆ ಅಂತ ಹೇಳ್ತಿದ್ದಾರೆ ಯೋಗೇಶ್ವರ್ ಅವರು. ಅಭಿಷೇಕ್, ಅರ್ಲಿ ಟ್ರೆಂಡ್ಸ್ ನಾವು ಆರಂಭದಲ್ಲಿ ಮಾತಾಡ್ತಾ ಇದ್ವಿ. ನಾವು ಆರಂಭಿಕ ಏನು ಮತ ಎಣಿಕೆ ಫಸ್ಟ್ ರೌಂಡ್ ಏನಿದೆ, ಒಕ್ಕಲಿಗ ಸಮುದಾಯ ಅತಿ ಹೆಚ್ಚಿರ್ತಕ್ಕಂಥ ಬೂತ್ಗಳು ಅದು ಅಂತ. ಫಸ್ಟ್ ಆರಂಭಿಕ ಟ್ರೆಂಡ್ ನಲ್ಲಿ ನಿಖಿಲ್ ಮುನ್ನಡೆನ ಪಡ್ಕೊಂಡಿದ್ದಾರೆ. ಯೋಗೇಶ್ವರ್ ಹಿನ್ನಡೆನ ಅನುಭವಿಸ್ತಾ ಇದ್ದಾರೆ. ಏನಾಗಬಹುದು? ಇದೇ ಟ್ರೆಂಡ್ ಮುಂದುವರಿಬಹುದಾ ನಿಮ್ ಪ್ರಕಾರ? ಅಲ್ಲ, ನಾವು ಒಂದು ರೌಂಡ್ ಮೇಲೆ ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ಏನಂದ್ರೆ ಫಸ್ಟ್ ರೌಂಡೇ ಇವಾಗ ಹೇಳ್ದಂಗೆ ಮಾಕ್ಲಿ ಫಸ್ಟ್ ಬರುತ್ತೆ, ಆಮೇಲೆ ಮಂಡ್ಯ ಬೊಮ್ಮನಹಳ್ಳಿ ಬರುತ್ತೆ, ಆಮೇಲೆ ಬೇವೂರು ಬರುತ್ತೆ. ಇದರಲ್ಲಿ ಹೆಂಗೆ ಅಂದರೆ ಬೇವೂರು ಯಾವಾಗಲೂ ಯೋಗೇಶ್ವರ್ಗೆ ಬೆಲ್ಟ್ ಆಗಿತ್ತು. ಅಲ್ಲಿ ಯಾವಾಗಲೂ ಮಿನಿಮಮ್ 60% 65% ವೋಟಿಂಗ್ ಆಗ್ತಾ ಇತ್ತು ಯೋಗೇಶ್ವರ್ಗೆ. ಸೊ ಈ ಥರ ಫಸ್ಟ್ ರೌಂಡಲ್ಲಿ ಹಿನ್ನಡೆ ನೋಡ್ತಾ ಇರೋದು ನೋಡಿದ್ರೆ ಅವ್ರು ಬೆಲ್ಟಲ್ಲೇ ಎಲ್ಲೋ ಕಳ್ಕೊತಾ ಇದ್ದಾರೆ. ಅವ್ರದ್ದು ಸ್ಟ್ರಾಂಗ್ ಝೋನಲ್ಲೇ ಅವರು ವೀಕ್ ಆಗ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಆಮೇಲೆ ಇನ್ನೊಂದೇನೆಂದರೆ ಒಕ್ಕಲಿಗರು ನಿಖಿಲ್ ಕಡೆ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಒಂದು ಫಸ್ಟ್ ಸೈನ್ ಅಂತ ಹೇಳ್ಬೋದು ನೀವು. ಯಾಕಂದರೆ ಅವ್ರಿಗೆ ಮಾಕ್ಲಿ ಮತ್ತು ಲೀಡ್ ಎಷ್ಟು ಅಂತ ಗೊತ್ತಾಗ್ತಾ ಇಲ್ಲ. ಮುನ್ನಡೆ ಅಂತ ಬರ್ತಾ ಇದೆ. ಅದು ಲೀಡ್ 500, 200, 300, 1000. ಯಾಕಂದರೆ ಅಲ್ಲಿ ಪ್ರತಿ ಸರಿ ಲಾಸ್ಟ್ 6 ಎಲೆಕ್ಷನಲ್ಲಿ ಅವ್ರಿಗೆ ಲೀಡ್ ಇದ್ದಿದ್ದು ಬರೀ 300, 200 ಲೀಡ್ ಬರ್ತಾ ಇತ್ತು ಜೆ ಡಿ ಎಸ್ಗೆ. ಅದೇನನ್ನ 800, 1000 ಹೋಗಿದೆಯಾ ಫಸ್ಟ್ ರೌಂಡಲ್ಲಿ ನೋಡಬೇಕು. ಸೊ ಅದೇನನ್ನ 1000 ಹತ್ತತ್ರ ಇದೆ ಅಂದರೆ ಅದು ಬಿಗ್ಗೆಸ್ಟ್ ಶಾಕಿಂಗ್ ಯೋಗೇಶ್